ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೆಲವೊಂದು ರೆಸಿಪಿಗಳನ್ನು ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ. ಇವತ್ತು ಯಾವ ರೆಸಿಪಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ವೀಟು. ಇಲ್ಲಿ ನೋಡ್ತಿದ್ದಾಗೆ ಕೆಲವರಿಗೆ ಗೊತ್ತಾಗ್ಬೋದು ಇದು ಏನು ಸ್ವೀಟು, ಯಾವುದ್ರದ್ದು ಅಂತ ಹೇಳಿ. ಸೊ ಇದನ್ನು ಮಾಡಬೇಕಾದ್ರೆ ಕೆಲವೊಂದು ಟ್ರಿಕ್ಸ್ನ ನಾವು ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಇದು ಪಾಯಸ. ಇದು ಸಾಬುದಾನ ಪಾಯಸ ಅಥವಾ ಸಬ್ಬಕ್ಕಿ ಪಾಯಸ ಅಂತ ಹೇಳಿ ಕರೀತಾರೆ ಇದನ್ನು ಮಾಡಬೇಕಾದ್ರೆ ಕೆಲವರು ಏನು ಮಾಡ್ತಾರಪ್ಪ ಅನ್ನೋದ್ರ ಬಗ್ಗೆ ನೋಡೋಣ. ಕೆಲವರು ಏನು ಮಾಡ್ತಾರಪ್ಪ ಅಂತಂದರೆ ಸಬ್ಬಕ್ಕಿ ಪಾಯಸ ಮಾಡೋಕ್ಕೂ ಮೊದಲು ಸಬ್ಬಕ್ಕಿನ ತೊಗೊಂಡ್ಬಿಟ್ಟು ನೀರಲ್ಲಿ ನೆನೆ ಹಾಕ್ತಾರೆ. ನೆನೆ ಹಾಕ್ಬಿಟ್ಟು ಅದನ್ನು ನೀರು ಕಾಯೋದಕ್ಕೆ ಇಟ್ಕೊಂಡು ಅದರಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತಾರೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ಆ ಸಬ್ಬಕ್ಕಿ ಬೇಯ್ತಾ ಬೇಯ್ತಾ ಎಲ್ಲ ಕರ್ಗೋಗ್ಬಿಡ್ತವೆ, ನೀಟಾಗಿ ಗ್ಲಾಸಿ ಥರ ಬರೋದೇ ಇಲ್ಲ. ಸೊ ಆಮೇಲೆ ಏನು ಮಾಡ್ತಾರೆ, ಅಯ್ಯೋ ಇದು ಸಬ್ಬಕ್ಕಿ ಪಾಯಸ ಚೆನ್ನಾಗಿ ಆಗಲೇ ಇಲ್ಲ ಅಂತ ಹೇಳ್ಬಿಟ್ಟು ಶಾವಿಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡ್ತಾರೆ. ಅದರಲ್ಲಿ ಒಂದು ಇದು ಕೂಡ ಸಬ್ಬಕ್ಕಿ ಥರ ಕಾಣಿಸ್ತಾನೆ ಇರಲ್ಲ. ಸೊ ಅಂಥವ್ರು ಏನು ಮಾಡಬೇಕು, ಈ ರೀತಿ ನಾನು ಇಲ್ಲಿ ತೋರಿಸಿರೋ ಪ್ರಕಾರ ಮಾಡಿದಾಗ ಸಬ್ಬಕ್ಕಿ ಪಾಯಸ ತುಂಬ ನೀಟಾಗಿ ಬರುತ್ತೆ, ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ಸೊ ಅದು ಇಲ್ಲಿ ನೋಡಿ ಈ ಥರ ಬಂದಿದೆ. ನಾನು ಮೊದಲು ತೋರಿಸಿದಾಗ ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಅದನ್ನು ಬೇಯಬೇಕಾದ್ರೆ ತೆಕ್ಕೊಂಡಿರೋ ಫೋಟೋ, ಇದು ಬೌಲ್ಗೆ ಹಾಕಿರೋದು ಅಷ್ಟೇ ಡಿಫ್ರೆನ್ಸು. ಯಾವುದೇ ರೀತಿಯಾಗಿ ಇದನ್ನು ಶಾವಿಗೆನ ಆ್ಯಡ್ ಮಾಡ್ದೇ ಕೂಡ ಮಾಡ್ಬೋದು. ಕೆಲವರಿಗೆ ಡೈರೆಕ್ಟಾಗಿ ತಿನ್ನೋದಕ್ಕೆ ಇಷ್ಟ ಆಗಲ್ಲ. ಸೊ ಇದಕ್ಕೆ ಏನೇನು ಬೇಕು ಅಂತಂದರೆ ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ, ಆಮೇಲೆ ಸ್ವಲ್ಪ ಶಾವಿಗೆ ತೊಗೊಂಡಿದ್ದೀನಿ, ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಮತ್ತು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸಬ್ಬಕ್ಕಿ ಬಂದುಬಿಟ್ಟು ಏನಪ್ಪ ಅಂದರೆ ಸ್ವಲ್ಪ ತೊಗೊಂಡ್ರೆ ಸಾಕು. ಸೊ ಅದು ತುಂಬ ಆಗುತ್ತೆ ಪಾಯಸ. ಹಾಗಾಗಿ ನಾನಿಲ್ಲಿ ಸ್ವಲ್ಪ ಒಂದು ಬೌಲ್ ಫುಲ್ ಕೂಡ ತೊಗೊಂಡಿಲ್ಲ, ಒಂದು 2 ಮತ್ತು ಸ್ವಲ್ಪ ಅರ್ಧ ಭಾಗದಷ್ಟು 2.5 ಕ್ಯೂಬ್ಸ್ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಾನಿಲ್ಲಿ ಶಾವಿಗೆನ ಮೊದಲಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ತುಪ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಶಾವಿಗೆ ಹಾಕಿ ಆಮೇಲೆ ತುಪ್ಪ ಹಾಕಿದ್ರಿಂದ ಸ್ವಲ್ಪ ಅದು ಕರಗೋದಕ್ಕೆ ಟೈಮ್ ತಗೊಳ್ತು. ಮುಂಚೆನೇ ತುಪ್ಪ ಹಾಕಿ ಕರಗಿಸ್ಕೊಂಡು ಆಮೇಲೆ ಶಾವಿಗೆ ಹಾಕಿ ಫ್ರೈ ಮಾಡ್ಕೋಬೋದು. ಇದನ್ನು ಫ್ರೈ ಮಾಡಿ ಎತ್ತಿಟ್ಕೋಬೇಕಷ್ಟೇ. ಇದನ್ನು ಲಾಸ್ಟಿಗೆ ಹಾಕೋ ಪ್ರೊಸೀಜರ್ ಇದು. ಆಮೇಲೆ ಇದನ್ನು ಫ್ರೈ ಮಾಡಿ ತೆಗೆದ ನಂತರ ಮತ್ತೇನು ಮಾಡಿದೆ ಅಂದರೆ ಡ್ರೈ ಫ್ರೂಟ್ಸ್ನ ನಾನು ಫ್ರೈ ಮಾಡಿಕೊಂಡೆ. ನಾನು ಮುಂಚೆನೇ ಯಾಕೆ ತುಪ್ಪ ಹಾಕೋಲ್ಲ ಅಂದರೆ ಅದು ಕರಗಿದ ತಕ್ಷಣ ಸ್ವಲ್ಪ ಕರಕ್ಲ ಆಗಿ ಬಂದುಬಿಡುತ್ತೆ. ಹಾಗಾಗಿ ನಾನು ಮೇಲೇ ತುಪ್ಪ ಹಾಕ್ಕೊಂಡು ಬಿಸಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ತೀನಿ ಯಾವಾಗಲೂ ಡ್ರೈ ಫ್ರೂಟ್ಸ್ನ. ಸೊ ಸೈಡಿಗೆ ನಾನು ಬೆಲ್ಲನ ಕರಗೋದಕ್ಕೆ ಇಟ್ಕೊಂಡಿದ್ದೆ ಇನ್ನೊಂದು ಒಲೆ ಮೇಲೆ. ಅದು ನಿಧಾನಕ್ಕೆ ಕರ್ಕೊಳ್ಳಿ ಅಂತ, ಅಂದರೆ ಕರಗಲಿ ಬೆಲ್ಲ ಎಲ್ಲ ಅಂತ ಹೇಳಿ ಡ್ರೈ ಫ್ರೂಟ್ಸ್ನ ಸಿಮ್ಮಿಗೆ ಇಟ್ಬಿಟ್ಟು ಫ್ರೈ ಮಾಡಿಕೊಂಡೆ. ದ್ರಾಕ್ಷಿ ಅದೆಲ್ಲ ಹುಬ್ಬಿ ಬರುತ್ತೆ ಈ ರೀತಿ ತುಪ್ಪದಲ್ಲಿ ಫ್ರೈ ಮಾಡಬೇಕಾದ್ರೆ. ಸೊ ಆಗ ಬಂದಾಗ ನಾವು ಆ ಸ್ಟೀಮ್ನ ಆಫ್ ಮಾಡಿಕೊಂಡ್ರೆ ಆಯಿತು. ಕೆಲವರು ಜಸ್ಟ್ ತುಪ್ಪದಲ್ಲಿ ಹಾಕಿ ಅದನ್ನು ಹಂಗೆ ಹಿಂಗೆ ಜಸ್ಟ್ ಲೈಟಾಗಿ ಫ್ರೈ ಮಾಡಿ ತೆಗೆದುಬಿಡ್ತಾರೆ. ಸೊ ಆವಾಗ ಟೇಸ್ಟಿಯಾಗಿ ಬರಲ್ಲ ಅದು ಡ್ರೈ ಫ್ರೂಟ್ಸು. ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡಿದಾಗ ದ್ರಾಕ್ಷಿ ಎಲ್ಲ ಉಬ್ಬಿ ಬರುತ್ತೆ, ಮತ್ತು ಗೋಡಂಬಿ ಕಲರ್ ಚೇಂಜ್ ಆಗುತ್ತೆ, ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ. ಸೊ ಕಂಪ್ಲೀಟಾಗಿ ಗೋಲ್ಡನ್ ಬ್ರೌನ್ ಅಲ್ಲದೆ ಇದ್ರೂ ಲೈಟಾಗಿ ಬಂದರೆ ಸಾಕು. ಸೊ ಆವಾಗ ನಾವು ಸ್ಟೀಮ್ನ ಆಫ್ ಮಾಡ್ಕೊಂಡ್ರೆ ಆಯಿತು. ಅದನ್ನು ಕೂಡ ನಾನು ಫ್ರೈ ಮಾಡಿ ಸೈಡಿಗೆ ಇಟ್ಕೊಂಡೆ. ನೆಕ್ಸ್ಟು ಪಾತ್ರೆಯಲ್ಲಿ ಇಲ್ಲಿ ನೋಡಿ ತುಪ್ಪ ಕರಗಿಸಿದ್ದೀನಿ ಮೊದಲೇ. ಆಮೇಲೆ ಸಬ್ಬಕ್ಕಿ ಏನಿತ್ತಲ್ಲ ಅದನ್ನು ಹಾಕ್ಬಿಟ್ಟು ಸಿಮ್ಮಿಗೆ ಇಟ್ಕೊಂಡು ಸ್ಟೀಮ್ನ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ತಾ ಹೋಗಬೇಕು. ಆದರೆ ನಾವು ಏನು ನಾವು ಫ್ರೈ ಮಾಡಬೇಕಾದ್ರೆ ಕೈ ಆಡಿಸ್ತೀವಲ್ಲ, ಸೊ ಅದನ್ನು ಬಿಡಬಾರ್ದು. ಅದು ನಾವು ಅದನ್ನು ರೊಟೇಟ್ ಮಾಡದೇ ಇದ್ದರೆ ಸಬ್ಬಕ್ಕಿ ಸೀದೋಗ್ಬಿಡುತ್ತೆ ಒಂದೇ ಹತ್ರನೇ ಕೂತ್ಕೊಂಡು. ಸೊ ಹಾಗಾಗಿ ನಾವು ನೀಟಾಗಿ ಕೈ ಆಡಿಸ್ತಾ ಫ್ರೈ ಮಾಡಬೇಕು ಅದನ್ನು ಸಬ್ಬಕ್ಕಿನ. ಸೊ ಅದು ನಿಧಾನಕ್ಕೆ ಫ್ರೈ ಆದಾದಂಗೆ ಸಬ್ಬಕ್ಕಿ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇದೇ ಬೆಸ್ಟ್ ಟ್ರಿಕ್ಸು ನಾನು ಹೇಳ್ತಾ ಇರೋದು. ಸಬ್ಬಕ್ಕಿ ಹೂ ಥರ ಅರಳ್ಕೊಳ್ಳುತ್ತೆ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ. ಸೊ ಆ ಹದಕ್ಕೆ ಬರೋವರೆಗೂ ನಾವು ಅದನ್ನು ಫ್ರೈ ಮಾಡ್ತಾನೆ ಇರಬೇಕು. ಆ ರೀತಿ ಹರಳ್ಕೊಳ್ತಾ ಇದ್ದಾಗ ಏನಾಗುತ್ತೆ ಅಂದರೆ ನಾವು ನೆಕ್ಸ್ಟ್ ನೀರಲ್ಲಿ ಹಾಕಿ ಬೇಯಿಸಿದಾಗ ಅದು ಕರಗೋದಿಲ್ಲ ಸಬ್ಬಕ್ಕಿ. ನೋಡಿ ಇಲ್ಲಿ ಗ್ಲಾಸಿ ಥರ ಇರೋದೆಲ್ಲ ಸ್ವಲ್ಪ ಅರಳ್ಕೊಳ್ತಾ ಇದೆ, ಈ ರೀತಿಯಾಗಿ ಕಾಣಿಸ್ತಾ ಇರ್ಬೋದು ನಿಮಗೆ. ಅದು ಆ ರೀತಿ ಹರಳ್ಕೊಳ್ಳೋ ಥರನೂ ನಾವು ಫ್ರೈ ಮಾಡಿದಾಗ ಚೆನ್ನಾಗಿ ಎಲ್ಲ ಸಬ್ಬಕ್ಕಿನೂ ಕೂಡ ಸ್ವಲ್ಪ ಹರಳ್ಕೋಬೇಕು, ಆವಾಗ ನೀಟಾಗಿ ಬರುತ್ತೆ ಪಾಯಸ. ನೆನೆ ಹಾಕೋ ಬದಲು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ಕಾರಣಕ್ಕೂ ಕೂಡ ಸಬ್ಬಕ್ಕಿ ಕರಗೋದಿಲ್ಲ ನೀರಲ್ಲಿ ಬೇಯಿಸುವಾಗ. ನೋಡಿ ಈ ರೀತಿಯಾಗಿ ಹರಳ್ಕೊಂಡಿದೆ. ಮೊದಲು ಅದು ಚಿಕ್ಕದಾಗಿ ಗ್ಲಾಸಿ ಟೈಪ್ ಇತ್ತಲ್ವ, ಸೊ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲಿ ಏನಪ್ಪ ಮುಖ್ಯವಾಗಿ ಅಂದರೆ ಫ್ರೈ ಮಾಡ್ಕೊಳ್ಳೋದ್ರಲ್ಲೇ ಇರೋದು ನೀಟಾಗಿ. ಆಮೇಲೆ ನಾನು ಸ್ವಲ್ಪ ಏಲಕ್ಕಿ, ಲವಂಗ, ಜಾಕಾಯಿ ತೊಗೊಂಡಿದ್ದೀನಿ. ಇದು ಫ್ಲೇವರ್ಗೋಸ್ಕರ, ಟೇಸ್ಟು ಚೆನ್ನಾಗಿ ಕೊಡುತ್ತೆ ಮತ್ತು ಹೆಲ್ತ್ಗೂ ತುಂಬ ಒಳ್ಳೆಯದು ಜಾಕಾಯಿ ಮತ್ತು
ಲವಂಗ, ಏಲಕ್ಕಿ, ಬೆಲ್ಲ ಆಲ್ರೆಡಿ ಕರಗ್ತಾ ಇತ್ತು. ಸೊ ಕಂಪ್ಲೀಟಾಗಿ ಕರಗಿದ ಮೇಲೆ ಆಫ್ ಮಾಡಿಕೊಂಡೆ. ನಾನು ಸೈಡಿಗೆ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಅದು ಸ್ವಲ್ಪ ಕಾದ ಮೇಲೆ ನಾನು ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಸಬ್ಬಕ್ಕಿನ, ಅದನ್ನು ಹಾಕಿ ಬೇಯಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ಜಾಸ್ತಿ ಸಡನ್ನಾಗಿ ನೀರು ತುಂಬ ಸ್ಟೀಮ್ ಇಟ್ಕೋಬಾರ್ದು. ಅದನ್ನು ಕೂಡ ಮೀಡಿಯಮ್ ಸ್ಟೀಮಲ್ಲಿ ಅಂದರೆ ಸ್ಟೀಮಿಗೆ ಇಟ್ಕೊಂಡು ನಾವು ಕುದಿಸ್ಕೋಬೇಕು. ಪಕ್ಕದಲ್ಲಿ ಶಾವಿಗೆ ರೆಡಿ ಆಗಿತ್ತು, ಆಮೇಲೆ ಡ್ರೈ ಫ್ರೂಟ್ಸ್ ಕೂಡ ರೆಡಿ ಆಗಿತ್ತು. ಇಲ್ಲಿ ಏನಾಗ್ತಿತ್ತು ಅಂದರೆ ಚೆನ್ನಾಗಿ ಕುದೀತಾ ಇತ್ತು ಸಬ್ಬಕ್ಕಿ, ಅಂದರೆ ಬೇಯ್ತಾ ಇತ್ತು ನೀರಲ್ಲಿ. ನೋಡಿ ಬೆಂದರೂ ಕೂಡ ನಿಮಗೆ ಕಾಣಿಸ್ತಾ ಇದೆ, ಗ್ಲಾಸಿ ಥರ ಕಾಣ್ತಾ ಇದೆ ಅದು. ಸೊ ಅದು ನೀರನ್ನು ಹೀರ್ಕೊಂಡು ಬೆಂದಾದಮೇಲೆ ಈ ಥರ ಆಗುತ್ತೆ. ಇದು ಯಾಕೆ ಗ್ಲಾಸಿ ಥರ ಇಲ್ಲಿ ಚೆನ್ನಾಗಿ ಬರ್ತಿದೆ ಅಂದರೆ ನಾವು ನೀಟಾಗಿ ಫ್ರೈ ಮಾಡ್ಕೊಂಡಿದ್ವಿ, ಅದು ಹೂ ಥರ ಅರಳಿಕೊಂಡಿತ್ತು ಸಬ್ಬಕ್ಕಿ. ನಾವು ಇನ್ ಕೇಸ್ ಏನಾದರೂ ನೀರಲ್ಲಿ ನೆನೆ ಹಾಕ್ಬಿಟ್ಟು ಈ ರೀತಿ ಬೇಯಿಸೋಕ್ಕೆ ಹೋದರೆ ಖಂಡಿತವಾಗ್ಲೂ ಈ ಥರ ಗ್ಲಾಸಿ ಥರ ಬರೋದಿಲ್ಲ. ಅದು ಸ್ವಲ್ಪ ಬೆಂದಾದಮೇಲೆ ನಾನು ಏನು ಮಾಡಿದೆ, ಬೆಲ್ಲ ಕರಗಿಸಿಟ್ಕೊಂಡಿದ್ನಲ್ಲ ಅದನ್ನು ಇಲ್ಲಿ ಸೋಸ್ಕೊಂಡು ಇದರೊಳಗಡೆ ಹಾಕಿದೆ. ಇಲ್ಲಿ ನಾವು ಬೆಲ್ಲ ಬದಲಿ ಸಕ್ಕರೆನೂ ಕೂಡ ಯೂಸ್ ಮಾಡ್ಬೋದು. ನಾನು ನಮ್ಮನೇಲಿ ಯೂಶ್ವಲಿ ಪಾಯಸಗಳಿಗೆಲ್ಲ ಸಕ್ಕರೆ ನಾವು ತುಂಬ ಕಮ್ಮಿ ಹಾಕೋದಿಲ್ಲ, ಬೆಲ್ಲನೇ ಹಾಕೋದು. ಹಾಗಾಗಿ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅದನ್ನು ಕುದಿಸ್ಕೊಂಡು ಅದಾದ ನಂತರ ಶಾವಿಗೆನ ಹಾಕ್ತಾಯಿದ್ದೀನಿ. ಅಂದರೆ ಯಾವ ಸ್ಟೇಜಲ್ಲಿ ಶಾವಿಗೆ ಹಾಕ್ತೀವಿ ಅಂದರೆ ಕಂಪ್ಲೀಟಾಗಿ ಸಬ್ಬಕ್ಕಿ ಬೆಂದಿತ್ತು. ಆ ಟೈಮಲ್ಲಿ ನಾವು ಶಾವಿಗೆ ಹಾಕಿದಾಗ ಶಾವಿಗೆ ಏನಾಗುತ್ತೆ, ತುಂಬ ಕರಗಿ ಹೋಗಲ್ಲ. ನಾವು ಸ್ಟಾರ್ಟಿಂಗಿಗೆ ಶಾವಿಗೆನ ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಶಾವಿಗೆ ಬೆಂದು ಕರಗೋಗ್ಬಿಡುತ್ತೆ. ಸೊ ಹಾಗಾಗಿ ಸಬ್ಬಕ್ಕಿ ಬೆಂದಾದ್ಮೇಲೆ ಶಾವಿಗೆ ಹಾಕ್ಕೊಂಡು ಅದಾದ ನಂತರ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ಶಾವಿಗೆನ ಯಾವುದೇ ಕಾರಣಕ್ಕೂ ಸಬ್ಬಕ್ಕಿ ಜೊತೆಗೆ ಸ್ಟಾರ್ಟಿಂಗ್ಗೆ ಹಾಕಬಾರ್ದು. ಇನ್ ಕೇಸ್ ನಾವು ಶಾವಿಗೆ ಆ್ಯಡ್ ಮಾಡ್ತೀವಿ ಅನ್ನೋದಾದರೆ. ಶಾವಿಗೆ ಬೇಡ, ಬರೀ ಸಬ್ಬಕ್ಕಿ ಪಾಯಸ ಮಾಡ್ತೀವಿ ಅನ್ನೋದಾದರೆ ಓಕೆ. ಬಟ್ ಶಾವಿಗೆ ಯೂಸ್ ಮಾಡೋದಾದರೆ ನಾವು ಸಬ್ಬಕ್ಕಿ ಕಂಪ್ಲೀಟ್ ಬೆಂದ ಮೇಲೆ ಹಾಕಿ ಕುದಿಸ್ಕೋಬೇಕು. ಆಮೇಲೆ ಡ್ರೈ ಫ್ರೂಟ್ಸ್ನು ನಾನು ಹಾಕಿ ಕುದಿಸ್ಕೊಳ್ತಾ ಇದ್ದೆ. ನಮಗೆ ಡ್ರೈ ಫ್ರೂಟ್ಸು ಕಂಪ್ಲೀಟಾಗಿ ಪಾಯಸ ಆದಮೇಲೆ ಹಾಕಿದ್ರೂ ಹಾಕ್ಕೋಬೋದು, ಕ್ರಿಸ್ಪಿಯಾಗಿ ಬೇಕು ಅಂದರೆ. ಇದು ಆಲ್ಮೋಸ್ಟ್ ಒಂದು 95% ಲೆವೆಲಿಗೆ ಪಾಯಸ ಆಗೋಕ್ಕೆ ಬಂದಾಗ ನಾನು ಏಲಕ್ಕಿ ಲವಂಗದ ಪೌಡ್ರ್ ಏನು ಇತ್ತಲ್ಲ ಅದನ್ನು ಹಾಕ್ಕೊಂಡೆ, ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಳಿ ಅಂತ. ಆಮೇಲೆ ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಯಾವುದೇ ಅಡುಗೆಗೆ ಆಗಲಿ ಉಪ್ಪಿಲ್ಲದೆ ಅಡುಗೆ ಕಂಪ್ಲೀಟ್ ಆಗಲ್ಲ ಅಂತ ಹೇಳ್ತೀವಿ. ಸೊ ಏನಕ್ಕೆ ಅಂದರೆ ಉಪ್ಪು ರುಚಿ ಕೊಡುತ್ತೆ ಎಲ್ಲ ಅಡುಗೆಗೂ ಕೂಡ. ಇಲ್ಲಿ ಏನು ಸ್ವೀಟಿಗೂ ಕೂಡ ಹಾಕ್ತಾರ ಅಂತ ಕೆಲವ್ರು ಕೇಳ್ಬೋದು. ಹೌದು, ಸ್ವಲ್ಪ ಪ್ರಮಾಣದಲ್ಲಿ ಉಪ್ಪು ಹಾಕೋದ್ರಿಂದ ಒಂದು ಯಾವುದೇ ರೆಸಿಪಿದಾಗಿರ್ಬೋದು ರುಚಿ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ತುಂಬ ಹಾಕಬಾರ್ದು, ಸ್ವಲ್ಪ ಹಾಕಿದರೆ ಸಾಕು. ನೋಡಿ ಈ ರೀತಿಯಾಗಿ ಶಾವಿಗೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ಹೊಂದ್ಕೊಂಡು ಪಾಯಸ ನೀಟಾಗಿ ಕಾಣಿಸ್ತಾ ಇದೆ. ಆಮೇಲೆ ನಾವು ಪ್ಲೇಟ್ ಮುಚ್ಚಬೇಕು ಸಿಮ್ಮಿಗಿಟ್ಟು ಸ್ವಲ್ಪ ಹೊತ್ತು. ಇಷ್ಟು ತೆಳ್ಳಗಿದೆ ಅಲ್ಲ, ಸೊ ಇದು ಸ್ವಲ್ಪ ಬೆಂದಾದಮೇಲೆ ಶಾವಿಗೆ ಹಾಕಿರೋದ್ರಿಂದ ತಿಕ್ನೆಸ್ಸಿಗೆ ಬರುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಮತ್ತು ನಾನು ಕೊನೆಯದಾಗಿ ಏನು ಮಾಡ್ತಾಯಿದ್ದೀನಿ ಅಂದರೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಾದ್ಮೇಲೆ ಆಫ್ ಮಾಡಿ ಹಾಲನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದನ್ನು ನಾನು ಹೇಳ್ತಾ ಇದ್ದೀನಿ, ಟಿಪ್ಸ್ ಏನಪ್ಪ ಅಂದರೆ ಹಾಲು ಹಾಕೋದಾದರೆ ಸ್ಟೀಮ್ಗಿಟ್ಟು ಕುದಿಸ್ಕೊಂತ ಹಾಲು ಹಾಕಬಾರ್ದು. ಬೆಲ್ಲ ಹಾಕಿರೋದ್ರಿಂದ ಅದು ಕುದಿಯುವಾಗ ಹಾಲು ಹಾಕಿದರೆ ಒಡೆಯುತ್ತೆ ಪಾಯಸ, ಅಂದರೆ ಒಡಕಾಗಿ ಬರುತ್ತೆ, ನೀಟಾಗಿ ಬರಲ್ಲ. ಸೊ ಸಕ್ಕರೆ ಹಾಕಿದರೆ ನೀವು ಹಾಲು ಯಾವಾಗ ಹಾಕಿದ್ರೂ ನಡೆಯುತ್ತೆ. ಅಲ್ಲಿ ಪಾಯಸ ಒಡಕಾಗ ಅಂದರೆ ಬೇರೆ ರೀತಿಯಾಗಿ ಬರಲ್ಲ ಟೇಸ್ಟು. ಸೊ ಇಲ್ಲಿ ನಾನು ಆಫ್ ಮಾಡ್ಕೊಂಡಿದ್ದೆ, ಆ ಸ್ಟೀಮ್ನ ಆಫ್ ಮಾಡ್ಕೊಂಡಾದಮೇಲೆ ಹಾಲು ಹಾಕಿರೋದ್ರಿಂದ ಅದು ಹಾಲು ಹೊಡೆದಿಲ್ಲ, ಅಂದರೆ ಮೊಸರು ಥರ ಆಗಿಲ್ಲ. ಸೊ ಈ ರೀತಿಯಾಗಿ ಮಾಡೋದ್ರಿಂದ ಸಬ್ಬಕ್ಕಿ ಪಾಯಸ ನೀಟಾಗಿ ಗ್ಲಾಸಿ ಟೈಫಾಗಿ ಚೆನ್ನಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಸಬ್ಬಕ್ಕಿ ಕರಗಿ ಹೋಗೋದಿಲ್ಲ. ನೋಡಿ ಚೆನ್ನಾಗಿ ಬಂದಿದೆ. ನಿಮಗೆ ಬೆಲ್ಲ ಬೇಡ ಅಂದರೆ ಸಕ್ಕರೆ ಯೂಸ್ ಮಾಡ್ಕೋಬೋದು. ಬಟ್ ಹೆಲ್ತ್ ಪರ್ಪಸ್ಸು ನಾನು ಬೆಲ್ಲ ಒಳ್ಳೆಯದು ಅಂತಂದೇಳಿ ಬೆಲ್ಲನ ಹಾಕ್ಬಿಟ್ಟು ಮಾಡಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಈ ರೀತಿಯಾಗಿ ಮಾಡೋದ್ರಿಂದ. ಯಾರೆಲ್ಲ ಸಬ್ಬಕ್ಕಿ ಪಾಯಸ ಮಾಡೋಕ್ಕೆ ಹೋಗಿ ಅದು ಕರಿಗೋಯ್ತು ಅಂತ ಬೇಜಾರು ಮಾಡ್ಕೊಂಡಿದ್ದೀರಲ್ಲ, ಸೊ ಅವರೆಲ್ಲ ಈ ಟಿಪ್ಸ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಸಬ್ಬಕ್ಕಿ ಪಾಯಸ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಬಕ್ಕಿ ಪಾಯಸ ಬಂದುಬಿಟ್ಟು ತಂಪು ಆದಂಥ ಒಂದು ಪ್ರವೃತ್ತಿ ಅಂಶವನ್ನು ಹೊಂದಿದೆ. ಹೇಗಪ್ಪ ಅಂದರೆ ಬೇಸಿಗೆಯಲ್ಲಿ ಇದು ತುಂಬ ಒಳ್ಳೆಯದು, ಅಂದರೆ ತನುವು ಅಂತ ಹೇಳ್ತಾರೆ. ಆಮೇಲೆ ಯಾರೆಲ್ಲ ಮಕ್ಕಳು ವೆಯ್ಟ್ ಲಾಸ್ ಅಂದರೆ ತುಂಬ ವೆಯ್ಟ್ ಕಮ್ಮಿ ಇದ್ದಾರೆ ಅಂತ ಏನು ಹೇಳ್ತಿರ್ತಾರಲ್ಲ, ಸೊ ಅಂಥವ್ರಿಗೆ ಈ ಸಬ್ಬಕ್ಕಿಯಿಂದ ರೆಸಿಪಿಗಳನ್ನು ಮಾಡಿ ಕೊಡೋದ್ರಿಂದ ಆ ಮಕ್ಕಳುಗಳಲ್ಲಿ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ.
ಅಂದರೆ ತೂಕ ಚೆನ್ನಾಗಿ ಬರ್ತಾರೆ, ಮಕ್ಕಳು ಬೆಳವಣಿಗೆ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಸೊ ನಾವೇನು ಮಾಡ್ತಿದ್ವಿ ಅಂದರೆ ಮಕ್ಕಳು ತುಂಬ ಚಿಕ್ಕವರಿದ್ದಾಗ ಇದನ್ನು ಫ್ರೈ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ತಿದ್ವಿ. ಅದನ್ನು ಮಾಲ್ಟ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ತಾ ಇದ್ವಿ. ಸೊ ಮಾಲ್ಟ್ ಪೌಡ್ರು ಬೇರೆ ಇರ್ತಿತ್ತು. ಒಂದೊಂದು ಸರಿ ಟೇಸ್ಟ್ ಚೇಂಜ್ ಇರಲಿ ಅಂತ ಸಬ್ಬಕ್ಕಿನೂ ಕೂಡ ಪೌಡ್ರ್ ಮಾಡಿಬಿಟ್ಟು ಅದನ್ನು ಮಾಲ್ಟ್ ಥರ ಕೀಲ್ಸ್ ಥರ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ತಿದ್ವಿ. ಸೊ ಯಾವ ಪರ್ಪಸ್ ಅಂದರೆ ಮಕ್ಕಳು ಬೆಳವಣಿಗೆ ಚೆನ್ನಾಗಾಗಲಿ, ತೂಕ ಚೆನ್ನಾಗಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಇದನ್ನು ಸಬ್ಬಕ್ಕಿನ ಆ ರೀತಿ ಉಪಯೋಗಿಸ್ತಾ ಇದ್ವಿ. ಯಾಕಂದರೆ ಚಿಕ್ಕವರಿದ್ದಾಗ ಪಾಯಸನ ತಿನ್ನೋಕ್ಕಾಗ್ತಾ ಇರಲಿಲ್ಲ ಮಕ್ಕಳಿಗೆ. ಇವಾಗ ದೊಡ್ಡವರಾಗಿರೋದ್ರಿಂದ ಸೊ ತಿಂತಾರೆ, ಹಾಗಾಗಿ ಪಾಯಸನೇ ಮಾಡಿಕೊಡ್ತಾ ಇದ್ದೀವಿ. ಇದರಲ್ಲಿ ಉಪ್ಪಿಟ್ಟು ಕೂಡ ಮಾಡ್ಬೋದು, ಹಲ್ವಾ ಮಾಡ್ಬೋದು, ಕೀಲ್ಸ್ ಅಂದರೆ ಮೀನ್ಸ್ ಮಾಲ್ಟ್ ಮಾಡ್ಬೋದು, ಪಾಯಸನೂ ಮಾಡ್ಬೋದು. ಸೊ ಪಾಯಸ ಮಾಡಬೇಕಾದ್ರೆ ಮಾತ್ರ ಈ ರೀತಿ ಕೆಲವೊಂದು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾರೆ ಕೆಲವರು. ಸೊ ಅಂಥವ್ರಿಗೆ ಈ ಟಿಪ್ಸು ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಸಬ್ಬಕ್ಕಿ ಪಾಯಸ ಮಾಡೋರಿಗೆ ಈ ಟಿಪ್ಸ್ ಖಂಡಿತ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಾನು ಹಾಕೋ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರಬೇಕು ಅಂದರೆ ಆಲ್ ಅನ್ನೋ ಬೆಲ್ ಐಕನ್ನ ಒತ್ತಿ.